ಇನ್ನು ದಶಕದ ಮಹಾಕುಂಭ ಮೇಳಕ್ಕೆ ಪ್ರಯಾಗ್ರಾಜ್ ಎಲ್ಲ ರೀತಿಯಿಂದಲೂ ಕೂಡ ಈಗಾಗಲೇ ಸಿದ್ಧಗೊಂಡಿದೆ. ಹಲವು ವಿಚಾರಗಳಿಗೆ ಈ ಮಹಾಕುಂಭ ಮೇಳ ವಿಶೇಷ ಅನ್ನಿಸ್ಕೊಳ್ತಾ ಇದೆ. 13ನೇ ತಾರೀಕಿಂದ ಮಹಾಕುಂಭ ಆರಂಭ ಆಗ್ತಾ ಇದೆ. ಗಂಗಾ ಯಮುನಾ ಸರಸ್ವತಿ ಸಂಗಮದಲ್ಲಿ ಮಹಾಕುಂಭ ನಡೆಯುತ್ತೆ. ಮಹಾಕುಂಭಕ್ಕೆ 50 ಕೋಟಿ ಜನ ಸೇರುವ ನಿರೀಕ್ಷೆ ಇದೆ. ಈಗಾಗಲೇ ಎಲ್ಲ ರೀತಿಯ ಸಿದ್ಧತೆಗಳು ಆಗ್ತಾ ಇರೋದು ನಾವು ದೃಶ್ಯಗಳಲ್ಲಿಯೂ ಕೂಡ ಗಮನಿಸ್ತಾ ಇದ್ದೀರಿ. ಮಹಾಕುಂಭ ಮೇಳದ ಸಂಭ್ರಮ ಈಗಾಗಲೇ ಯಾವ ರೀತಿ ಮನೆ ಮಾಡಿದೆ ಅಂತ. ಸಂಗಮದ ತಟದಲ್ಲಿ ರಿಪಬ್ಲಿಕ್ ಕನ್ನಡ ಒಂದು ಕಡೆಯಲ್ಲಿ ಪುಣ್ಯಸ್ಥಾನ ಆದರೆ ಸಂಗಮದ ತಟದಲ್ಲಿ ಸಾಧು ಸಂತರ ಭಜನೆ ಪೂಜೆ ಅದೆಲ್ಲವೂ ಕೂಡ ಜೋರಾಗಿದೆ. ನೋಡಿ, ನನ್ನ ಬಲಭಾಗದಲ್ಲಿರುವಂಥ ಸಾಧು ಸಂತರು ಸಂಗಮದ ತಟದಲ್ಲಿ ಹರೇ ರಾಮ ಹರೇ ಕೃಷ್ಣ ಅಂಥೇಳಿ ಭಜನೆಗಳನ್ನು ಮಾಡ್ತಾ ಇಲ್ಲಿ ಸಾಕ್ತಿರೋದನ್ನು ಗಮನಿಸ್ತಾ ಇದ್ದೀರಿ. ಅವರ ಕೈಯಲ್ಲಿರುವಂಥ ತಾಳ ಹಾಗೆ ರಾಮಕೃಷ್ಣ ಅನ್ನುವ ಭಜನೆ ಗಮನಿಸ್ತಾ ಇದ್ದೀರಿ. ನೋಡಿ, ಸಾಧು ಸಂತರು ಬೇರೆ ಬೇರೆ ಊರುಗಳಿಂದ ಅಥವಾ ಬೇರೆ ಬೇರೆ ಕಡೆಗಳಿಂದ, ಹಿಮಾಲಯದ ತಪ್ಪಲು ಸೇರಿದಂತೆ ಬೇರೆ ಬೇರೆ ಕಡೆಗಳಿಂದ ಸಾಧು ಸಂತರು ಈ ನಡುಗಿಸುವಂಥ ಚಳಿಯಲ್ಲೂ ಕೂಡ ಇಲ್ಲಿ ಸಂಗಮದ ಸ್ಥಳದಲ್ಲಿದ್ದು ಪೂಜೆ ಪುನಸ್ಕಾರಗಳನ್ನು ಮಾಡ್ತಾ ಇದ್ದಾರೆ. ಹರ ಹರ ಮಹಾದೇವ್, ಹರ ಹರ ಮಹಾದೇವ್. ಪೂಜೆ ಪುನಸ್ಕಾರ ಹೋಗ್ಯಾ? ನೋಡಿ, ಸಾಧು ಸಂತರ ಪೂಜೆ ಪುನಸ್ಕಾರ ನಿರಂತರವಾಗಿ ಈ ಮಹಾಕುಂಭ ಮೇಳ ಯಾವಾಗ ಕೊನೆಯಾಗುತ್ತೆ ಮಹಾಶಿವರಾತ್ರಿ ಅಂದು ಅಲ್ಲಿವರೆಗೂ ಕೂಡ ನಡೀತಾ ಇರುತ್ತೆ. ಪೂಜೆ ಪುನಸ್ಕಾರದ ಜೊತೆಗೆ ಜಪ ತಪದ ಜೊತೆಗೆ ಭಜನೆಯೊಂದಿಗೆ ಇಲ್ಲಿ ಸಾಧು ಸಂತರ ತಂಡವೇ ಬರುತ್ತಿದೆ. ಬೇರೆ ಬೇರೆ ಕಡೆಗಳಲ್ಲಿ ಅವರು ಬೇರೆ ದಿನಗಳಲ್ಲಿ ಅಥವಾ ನೋಡೋದಕ್ಕೆ ನಮಗೆ ಸಿಗೋದಿಲ್ಲ, ನಿಗೂಢವಾದಂಥ ಜೀವನ ಅವರದ್ದು. ಆದರೆ ಈ ಮಹಾಕುಂಭದ ಸಮಯದಲ್ಲಿ, ಕುಂಭಮೇಳದ ಸಮಯದಲ್ಲಿ ಅವರು ಜಗತ್ತಿಗೆ ಅಥವಾ ಕಾಣಿಸಿಕೊಳ್ತಾರೆ, ನಾಗರಿಕತೆಯತ್ತ ಅವರು ಬರ್ತಾರೆ, ನಾಗರಿಕ ಜೀವನವನ್ನು ಅವರು ತೊಡಗಿಸಿಕೊಳ್ತಾರೆ. ಪೂಜೆ ಪುನಸ್ಕಾರಗಳು ಇಡೀ ಮನುಕುಲಕ್ಕೆ ಉತ್ತಮವಾದಂಥ ಜೀವನಕ್ಕಾಗಿ ಅಥವಾ ಬದುಕಿಗಾಗಿ ಅವರೆಲ್ಲರ ಒಂದು ಜಪ ತಪಗಳು ಹಾಗೆ ತಪಸ್ಸು ಇಲ್ಲಿ ಅನಾವರಣ ಆಗ್ತಾ ಇದೆ. ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ನಾನು ರಂಜಿತ್ ಶಿರಿಯಾರ್, ರಿಪಬ್ಲಿಕ್ ಕನ್ನಡ, ಪ್ರಯಾಗ್ರಾಜ್. ಇನ್ನು ದಶಕದ ಮಹಾಕುಂಭ ಮೇಳಕ್ಕೆ ಪ್ರಯಾಗ್ರಾಜ್ ಎಲ್ಲ ರೀತಿಯಿಂದಲೂ ಕೂಡ ಈಗಾಗಲೇ ಸಿದ್ಧಗೊಂಡಿದೆ. ಹಲವು ವಿಚಾರಗಳಿಗೆ ಈ ಮಹಾಕುಂಭ ಮೇಳ ವಿಶೇಷ ಅನ್ನಿಸ್ಕೊಳ್ತಾ ಇದೆ. 13ನೇ ತಾರೀಕಿಂದ ಮಹಾಕುಂಭ ಆರಂಭ ಆಗ್ತಾ ಇದೆ. ಗಂಗಾ ಯಮುನಾ ಸರಸ್ವತಿ ಸಂಗಮದಲ್ಲಿ ಮಹಾಕುಂಭ ನಡೆಯುತ್ತೆ. ಮಹಾಕುಂಭಕ್ಕೆ 50 ಕೋಟಿ ಜನ ಸೇರುವ ನಿರೀಕ್ಷೆ ಇದೆ. ಈಗಾಗಲೇ ಎಲ್ಲ ರೀತಿಯ ಸಿದ್ಧತೆಗಳು ಆಗ್ತಾ ಇರೋದು ನಾವು ದೃಶ್ಯಗಳಲ್ಲಿಯೂ ಕೂಡ ಗಮನಿಸ್ತಾ ಇದ್ದೀರಿ. ಮಹಾಕುಂಭ ಮೇಳದ ಸಂಭ್ರಮ ಈಗಾಗಲೇ ಯಾವ ರೀತಿ ಮನೆ ಮಾಡಿದೆ ಅಂತ. ಸಂಗಮದ ತಟದಲ್ಲಿ ರಿಪಬ್ಲಿಕ್ ಕನ್ನಡ ಒಂದು ಕಡೆಯಲ್ಲಿ ಪುಣ್ಯಸ್ಥಾನ ಆದರೆ ಸಂಗಮದ ತಟದಲ್ಲಿ ಸಾಧು ಸಂತರ ಭಜನೆ ಪೂಜೆ ಅದೆಲ್ಲವೂ ಕೂಡ ಜೋರಾಗಿದೆ. ನೋಡಿ, ನನ್ನ ಬಲಭಾಗದಲ್ಲಿರುವಂಥ ಸಾಧು ಸಂತರು ಸಂಗಮದ ತಟದಲ್ಲಿ ಹರೇ ರಾಮ ಹರೇ ಕೃಷ್ಣ ಅಂಥೇಳಿ ಭಜನೆಗಳನ್ನು ಮಾಡ್ತಾ ಇಲ್ಲಿ ಸಾಕ್ತಿರೋದನ್ನು ಗಮನಿಸ್ತಾ ಇದ್ದೀರಿ. ಅವರ ಕೈಯಲ್ಲಿರುವಂಥ ತಾಳ ಹಾಗೆ ರಾಮಕೃಷ್ಣ ಅನ್ನುವ ಭಜನೆ ಗಮನಿಸ್ತಾ ಇದ್ದೀರಿ. ನೋಡಿ, ಸಾಧು ಸಂತರು ಬೇರೆ ಬೇರೆ ಊರುಗಳಿಂದ ಅಥವಾ ಬೇರೆ ಬೇರೆ ಕಡೆಗಳಿಂದ, ಹಿಮಾಲಯದ ತಪ್ಪಲು ಸೇರಿದಂತೆ ಬೇರೆ ಬೇರೆ ಕಡೆಗಳಿಂದ ಸಾಧು ಸಂತರು ಈ ನಡುಗಿಸುವಂಥ ಚಳಿಯಲ್ಲೂ ಕೂಡ ಇಲ್ಲಿ ಸಂಗಮದ ಸ್ಥಳದಲ್ಲಿದ್ದು ಪೂಜೆ ಪುನಸ್ಕಾರಗಳನ್ನು ಮಾಡ್ತಾ ಇದ್ದಾರೆ. ಹರ ಹರ ಮಹಾದೇವ್, ಹರ ಹರ ಮಹಾದೇವ್. ಪೂಜೆ ಪುನಸ್ಕಾರ ಹೋಗ್ಯಾ? ನೋಡಿ, ಸಾಧು ಸಂತರ ಪೂಜೆ ಪುನಸ್ಕಾರ ನಿರಂತರವಾಗಿ ಈ ಮಹಾಕುಂಭ ಮೇಳ ಯಾವಾಗ ಕೊನೆಯಾಗುತ್ತೆ ಮಹಾಶಿವರಾತ್ರಿ ಅಂದು ಅಲ್ಲಿವರೆಗೂ ಕೂಡ ನಡೀತಾ ಇರುತ್ತೆ. ಪೂಜೆ ಪುನಸ್ಕಾರದ ಜೊತೆಗೆ ಜಪ ತಪದ ಜೊತೆಗೆ ಭಜನೆಯೊಂದಿಗೆ ಇಲ್ಲಿ ಸಾಧು ಸಂತರ ತಂಡವೇ ಬರುತ್ತಿದೆ. ಬೇರೆ ಬೇರೆ ಕಡೆಗಳಲ್ಲಿ ಅವರು ಬೇರೆ ದಿನಗಳಲ್ಲಿ ಅಥವಾ ನೋಡೋದಕ್ಕೆ ನಮಗೆ ಸಿಗೋದಿಲ್ಲ, ನಿಗೂಢವಾದಂಥ ಜೀವನ ಅವರದ್ದು. ಆದರೆ ಈ ಮಹಾಕುಂಭದ ಸಮಯದಲ್ಲಿ, ಕುಂಭಮೇಳದ ಸಮಯದಲ್ಲಿ ಅವರು ಜಗತ್ತಿಗೆ ಅಥವಾ ಕಾಣಿಸಿಕೊಳ್ತಾರೆ, ನಾಗರಿಕತೆಯತ್ತ ಅವರು ಬರ್ತಾರೆ, ನಾಗರಿಕ ಜೀವನವನ್ನು ಅವರು ತೊಡಗಿಸಿಕೊಳ್ತಾರೆ. ಪೂಜೆ ಪುನಸ್ಕಾರಗಳು ಇಡೀ ಮನುಕುಲಕ್ಕೆ ಉತ್ತಮವಾದಂಥ ಜೀವನಕ್ಕಾಗಿ ಅಥವಾ ಬದುಕಿಗಾಗಿ ಅವರೆಲ್ಲರ ಒಂದು ಜಪ ತಪಗಳು ಹಾಗೆ ತಪಸ್ಸು ಇಲ್ಲಿ ಅನಾವರಣ ಆಗ್ತಾ ಇದೆ. ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ನಾನು ರಂಜಿತ್ ಶಿರಿಯಾರ್, ರಿಪಬ್ಲಿಕ್ ಕನ್ನಡ, ಪ್ರಯಾಗ್ರಾಜ್. ಇನ್ನು ದಶಕದ ಮಹಾಕುಂಭ ಮೇಳಕ್ಕೆ ಪ್ರಯಾಗ್ರಾಜ್ ಎಲ್ಲ ರೀತಿಯಿಂದಲೂ ಕೂಡ ಈಗಾಗಲೇ ಸಿದ್ಧಗೊಂಡಿದೆ. ಹಲವು ವಿಚಾರಗಳಿಗೆ ಈ ಮಹಾಕುಂಭ ಮೇಳ ವಿಶೇಷ ಅನ್ನಿಸ್ಕೊಳ್ತಾ ಇದೆ. 13ನೇ ತಾರೀಕಿಂದ ಮಹಾಕುಂಭ ಆರಂಭ ಆಗ್ತಾ ಇದೆ. ಗಂಗಾ ಯಮುನಾ ಸರಸ್ವತಿ ಸಂಗಮದಲ್ಲಿ ಮಹಾಕುಂಭ ನಡೆಯುತ್ತೆ. ಮಹಾಕುಂಭಕ್ಕೆ 50 ಕೋಟಿ ಜನ ಸೇರುವ ನಿರೀಕ್ಷೆ ಇದೆ. ಈಗಾಗಲೇ ಎಲ್ಲ ರೀತಿಯ ಸಿದ್ಧತೆಗಳು ಆಗ್ತಾ ಇರೋದು ನಾವು ದೃಶ್ಯಗಳಲ್ಲಿಯೂ ಕೂಡ ಗಮನಿಸ್ತಾ ಇದ್ದೀರಿ. ಮಹಾಕುಂಭ ಮೇಳದ ಸಂಭ್ರಮ ಈಗಾಗಲೇ ಯಾವ ರೀತಿ ಮನೆ ಮಾಡಿದೆ ಅಂತ. ಸಂಗಮದ ತಟದಲ್ಲಿ ರಿಪಬ್ಲಿಕ್ ಕನ್ನಡ ಒಂದು ಕಡೆಯಲ್ಲಿ ಪುಣ್ಯಸ್ಥಾನ ಆದರೆ ಸಂಗಮದ ತಟದಲ್ಲಿ ಸಾಧು ಸಂತರ
ಭಜನೆ ಪೂಜೆ ಅದೆಲ್ಲವೂ ಕೂಡ ಜೋರಾಗಿದೆ ನೋಡಿ. ನನ್ನ ಬಲಭಾಗದಲ್ಲಿರುವಂಥ ಸಾಧು ಸಂತರು ಸಂಗಮದ ತಟದಲ್ಲಿ ಹರೇ ರಾಮ ಹರೇ ಕೃಷ್ಣ ಅಂಥೇಳಿ ಭಜನೆಗಳನ್ನು ಮಾಡ್ತಾ ಇಲ್ಲಿ ಸಾಕ್ತಿರೋದನ್ನು ಗಮನಿಸ್ತಾ ಇದ್ದೀರಿ. ಅವರ ಕೈಯಲ್ಲಿರುವಂಥ ತಾಳ ಹಾಗೆ ರಾಮಕೃಷ್ಣ ಅನ್ನುವ ಭಜನೆ ಗಮನಿಸ್ತಾ ಇದ್ದೀರಿ ನೋಡಿ. ಸಾಧು ಸಂತರು ಬೇರೆ ಬೇರೆ ಊರುಗಳಿಂದ ಅಥವಾ ಬೇರೆ ಬೇರೆ ಕಡೆಗಳಿಂದ, ಹಿಮಾಲಯದ ತಪ್ಪಲು ಸೇರಿದಂತೆ ಬೇರೆ ಬೇರೆ ಕಡೆಗಳಿಂದ ಸಾಧು ಸಂತರು ಈ ನಡುಗಿಸುವಂಥ ಚಳಿಯಲ್ಲೂ ಕೂಡ ಇಲ್ಲಿ ಸಂಗಮದ ಸ್ಥಳದಲ್ಲಿದ್ದು ಪೂಜೆ ಪುನಸ್ಕಾರಗಳನ್ನು ಮಾಡ್ತಾ ಇದ್ದಾರೆ. ಹರ ಹರ ಮಹಾದೇವ್, हर हर महादेव हर ಪೂಜೆ ಪುನಸ್ಕಾರ ಹೋಗ್ಯಾ. हाँ ನೋಡಿ ಸಾಧು ಸಂತರ ಪೂಜೆ ಪುನಸ್ಕಾರ ನಿರಂತರವಾಗಿ ಈ ಮಹಾಕುಂಭ ಮೇಳ ಯಾವಾಗ ಕೊನೆಯಾಗತ್ತೆ ಮಹಾಶಿವರಾತ್ರಿ ಅಂದು ಅಲ್ಲಿವರೆಗೂ ಕೂಡ ನಡೀತಾ ಇರುತ್ತೆ. ಪೂಜೆ ಪುನಸ್ಕಾರದ ಜೊತೆಗೆ ಜಪ ತಪದ ಜೊತೆಗೆ ಭಜನೆಯೊಂದಿಗೆ ಇಲ್ಲಿ ಸಾಧು ಸಂತರ ತಂಡವೇ ಬರುತ್ತಿದೆ. ಬೇರೆ ಬೇರೆ ಕಡೆಗಳಲ್ಲಿ ಅವರು ಬೇರೆ ದಿನಗಳಲ್ಲಿ ಅಥವಾ ನೋಡೋದಕ್ಕೆ ನಮಗೆ ಸಿಗೋದಿಲ್ಲ, ನಿಗೂಢವಾದಂಥ ಜೀವನ ಅವರದ್ದು. ಆದರೆ ಈ ಮಹಾಕುಂಭದ ಸಮಯದಲ್ಲಿ, ಕುಂಭಮೇಳದ ಸಮಯದಲ್ಲಿ ಅವರು ಜಗತ್ತಿಗೆ ಅಥವಾ ಕಾಣಿಸಿಕೊಳ್ತಾರೆ, ನಾಗರಿಕತೆಯತ್ತ ಅವರು ಬರ್ತಾರೆ, ನಾಗರಿಕ ಜೀವನವನ್ನು ಅವರು ತೊಡಗಿಸಿಕೊಳ್ತಾರೆ. ಪೂಜೆ ಪುನಸ್ಕಾರಗಳು ಇಡೀ ಮನುಕುಲಕ್ಕೆ ಉತ್ತಮವಾದಂಥ ಜೀವನಕ್ಕಾಗಿ ಅಥವಾ ಬದುಕಿಗಾಗಿ ಅವರೆಲ್ಲರ ಒಂದು ಜಪ ತಪಗಳು ಹಾಗೆ ತಪಸ್ಸು ಇಲ್ಲಿ ಅನಾವರಣ ಆಗ್ತಾ ಇದೆ. ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ನಾನು ರಂಜಿತ್ ಶಿರಿಯಾರ್, ರಿಪಬ್ಲಿಕ್ ಕನ್ನಡ, ಪ್ರಯಾಗ್ರಾಜ್. ಇನ್ನು ದಶಕದ ಮಹಾಕುಂಭ ಮೇಳಕ್ಕೆ ಪ್ರಯಾಗ್ರಾಜ್ ಎಲ್ಲ ರೀತಿಯಿಂದಲೂ ಕೂಡ ಈಗಾಗಲೇ ಸಿದ್ಧಗೊಂಡಿದೆ. ಹಲವು ವಿಚಾರಗಳಿಗೆ ಈ ಮಹಾಕುಂಭ ಮೇಳ ವಿಶೇಷ ಅನ್ನಿಸ್ಕೊಳ್ತಾ ಇದೆ. 13ನೇ ತಾರೀಕಿಂದ ಮಹಾಕುಂಭ ಆರಂಭ ಆಗ್ತಾ ಇದೆ. ಗಂಗಾ ಯಮುನಾ ಸರಸ್ವತಿ ಸಂಗಮದಲ್ಲಿ ಮಹಾಕುಂಭ ನಡೆಯುತ್ತೆ. ಮಹಾಕುಂಭಕ್ಕೆ 50 ಕೋಟಿ ಜನ ಸೇರುವ ನಿರೀಕ್ಷೆ ಇದೆ. ಈಗಾಗಲೇ ಎಲ್ಲ ರೀತಿಯ ಸಿದ್ಧತೆಗಳು ಆಗ್ತಾ ಇರೋದು ನಾವು ದೃಶ್ಯಗಳಲ್ಲಿಯೂ ಕೂಡ ಗಮನಿಸ್ತಾ ಇದ್ದೀರಿ. ಮಹಾಕುಂಭ ಮೇಳದ ಸಂಭ್ರಮ ಈಗಾಗಲೇ ಯಾವ ರೀತಿ ಮನೆ ಮಾಡಿದೆ ಅಂತ. ಸಂಗಮದ ತಟದಲ್ಲಿ ರಿಪಬ್ಲಿಕ್ ಕನ್ನಡ, ಒಂದು ಕಡೆಯಲ್ಲಿ ಪುಣ್ಯಸ್ನಾನ ಆದರೆ ಸಂಗಮದ ತಟದಲ್ಲಿ ಸಾಧು ಸಂತರ ಭಜನೆ ಪೂಜೆ ಅದೆಲ್ಲವೂ ಕೂಡ ಜೋರಾಗಿದೆ ನೋಡಿ. ನನ್ನ ಬಲಭಾಗದಲ್ಲಿರುವಂಥ ಸಾಧು ಸಂತರು ಸಂಗಮದ ತಟದಲ್ಲಿ ಹರೇ ರಾಮ ಹರೇ ಕೃಷ್ಣ ಅಂಥೇಳಿ ಭಜನೆಗಳನ್ನು ಮಾಡ್ತಾ ಇಲ್ಲಿ ಸಾಕ್ತಿರೋದನ್ನು ಗಮನಿಸ್ತಾ ಇದ್ದೀರಿ. ಅವರ ಕೈಯಲ್ಲಿರುವಂಥ ತಾಳ ಹಾಗೆ ರಾಮಕೃಷ್ಣ ಅನ್ನುವ ಭಜನೆ ಗಮನಿಸ್ತಾ ಇದ್ದೀರಿ ನೋಡಿ. ಸಾಧು ಸಂತರು ಬೇರೆ ಬೇರೆ ಊರುಗಳಿಂದ ಅಥವಾ ಬೇರೆ ಬೇರೆ ಕಡೆಗಳಿಂದ, ಹಿಮಾಲಯದ ತಪ್ಪಲು ಸೇರಿದಂತೆ ಬೇರೆ ಬೇರೆ ಕಡೆಗಳಿಂದ ಸಾಧು ಸಂತರು ಈ ನಡುಗಿಸುವಂಥ ಚಳಿಯಲ್ಲೂ ಕೂಡ ಇಲ್ಲಿ ಸಂಗಮದ ಸ್ಥಳದಲ್ಲಿದ್ದು ಪೂಜೆ ಪುನಸ್ಕಾರಗಳನ್ನು ಮಾಡ್ತಾ ಇದ್ದಾರೆ. ಹರ ಹರ ಮಹಾದೇವ್, हर हर महादेव हर ಪೂಜೆ ಪುನಸ್ಕಾರ ಹೋಗ್ಯಾ. हाँ ನೋಡಿ ಸಾಧು ಸಂತರ ಪೂಜೆ ಪುನಸ್ಕಾರ ನಿರಂತರವಾಗಿ ಈ ಮಹಾಕುಂಭ ಮೇಳ ಯಾವಾಗ ಕೊನೆಯಾಗತ್ತೆ ಮಹಾಶಿವರಾತ್ರಿ ಅಂದು ಅಲ್ಲಿವರೆಗೂ ಕೂಡ ನಡೀತಾ ಇರುತ್ತೆ. ಪೂಜೆ ಪುನಸ್ಕಾರದ ಜೊತೆಗೆ ಜಪ ತಪದ ಜೊತೆಗೆ ಭಜನೆಯೊಂದಿಗೆ ಇಲ್ಲಿ ಸಾಧು ಸಂತರ ತಂಡವೇ ಬರುತ್ತಿದೆ. ಬೇರೆ ಬೇರೆ ಕಡೆಗಳಲ್ಲಿ ಅವರು ಬೇರೆ ದಿನಗಳಲ್ಲಿ ಅಥವಾ ನೋಡೋದಕ್ಕೆ ನಮಗೆ ಸಿಗೋದಿಲ್ಲ, ನಿಗೂಢವಾದಂಥ ಜೀವನ ಅವರದ್ದು. ಆದರೆ ಈ ಮಹಾಕುಂಭದ ಸಮಯದಲ್ಲಿ, ಕುಂಭಮೇಳದ ಸಮಯದಲ್ಲಿ ಅವರು ಜಗತ್ತಿಗೆ ಅಥವಾ ಕಾಣಿಸಿಕೊಳ್ತಾರೆ, ನಾಗರಿಕತೆಯತ್ತ ಅವರು ಬರ್ತಾರೆ, ನಾಗರಿಕ ಜೀವನವನ್ನು ಅವರು ತೊಡಗಿಸಿಕೊಳ್ತಾರೆ. ಪೂಜೆ ಪುನಸ್ಕಾರಗಳು ಇಡೀ ಮನುಕುಲಕ್ಕೆ ಉತ್ತಮವಾದಂಥ ಜೀವನಕ್ಕಾಗಿ ಅಥವಾ ಬದುಕಿಗಾಗಿ ಅವರೆಲ್ಲರ ಒಂದು ಜಪ ತಪಗಳು ಹಾಗೆ